2022 ಮೇ 18 ಇಂದ್ರಾಣಿ ಮುಖರ್ಜಿ ಎಂಬ ಮಾಜಿ ಮಾಧ್ಯಮ ಮುಖ್ಯಸ್ಥೆಗೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿತ್ತು. 10 ವರ್ಷ ಮೊದಲು, ಸರಿಯಾಗಿ ಹೇಳಬೇಕಾದರೆ 2012 ಮಾರ್ಚ್ 25ರಂದು ಸ್ವಂತ ಮಗಳನ್ನು ಕತ್ತು ಹಿಸುಕಿ ಕೊಂದಳು ಎಂದು ಸಿಬಿಐ ಆರೋಪಿಸಿರುವ ದೋಷಾರೋಪಣಾ ಪಟ್ಟಿಯಲ್ಲಿ ಉಲ್ಲೇಖಿಸಿರುವ 237 ಸಾಕ್ಷಿಗಳಲ್ಲಿ 68 ಜನರನ್ನು ಮಾತ್ರವೇ ನ್ಯಾಯಾಲಯವು ವಿಚಾರಿಸಿರುವುದು. 6.5 ವರ್ಷಗಳಿಂದ ಇಂದ್ರಾಣಿ ಜೈಲುವಾಸ ಅನುಭವಿಸುತ್ತಿದ್ದು, ಇನ್ನೂ ಅನಿಶ್ಚಿತ ಕಾಲದವರೆಗೂ ವಿಚಾರಣೆ ನಡೆಯುವ ಸಾಧ್ಯತೆ ಇರುವುದರಿಂದ ಜಾಮೀನು ನೀಡುವುದಾಗಿ ಜಸ್ಟಿಸ್ ಸಿ ನಾಗೇಶ್ವರ ರಾವ್ ಒಳಪಟ್ಟ ತ್ರಿಸದಸ್ಯ ಪೀಠ ಕಳೆದ ತಿಂಗಳು ಹೊರಡಿಸಿದ ವಿಧಿಯಲ್ಲಿ ಹೇಳಿದೆ. ಕಳೆದ ಮಾರ್ಚ್ನಲ್ಲಿ ತನ್ನ ಮಗಳು ಶೀನಾ ಬೋರಾ ಸತ್ತಿಲ್ಲ, ಅವಳು ಕಾಶ್ಮೀರದಲ್ಲಿ ಜೀವಂತವಾಗಿದ್ದಾಳೆ ಎಂದು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ನೀಡುತ್ತಾಳೆ. ಬೈಕುಲಾ ಜೈಲಿನಲ್ಲಿ ವಿಚಾರಣೆಯಲ್ಲಿ ಕಳೆಯುವ ಸಂದರ್ಭ ಅಲ್ಲಿ ರಿಮಾಂಡ್ನಲ್ಲಿ ಬಂದ ಪೊಲೀಸ್ ಆಫೀಸರ್ ಆಶಾ ಕೋರ್ಕೆ ತಾನು ದಾಲ್ ಲೇಕ್ನಲ್ಲಿ ರಜಾ ಅವಧಿ ಕಳೆಯಲು ಕಾಶ್ಮೀರಕ್ಕೆ ತೆರಳಿದಾಗ ಅಲ್ಲಿ ಶೀನಾಳನ್ನು ನೋಡಿದೆ ಎಂದು ಹೇಳಿದ್ದರು ಎಂಬುದಾಗಿತ್ತು ಇಂದ್ರಾಣಿಯವರ ಹೇಳಿಕೆ. ಆದರೆ ಈ ಹೇಳಿಕೆಯನ್ನು ನ್ಯಾಯಾಲಯದಲ್ಲಿ ಎದುರಿಸಿದ ಸಿಬಿಐ, ಈ ಒಂದು ಹೇಳಿಕೆಯು ಭಾವನಾತ್ಮಕವಾಗಿದ್ದು ನ್ಯಾಯಾಲಯವನ್ನು ತಪ್ಪುದಾರಿಗೆ ಕೊಂಡೊಯ್ದು ಅನಿಶ್ಚಿತ ಸಮಯಕ್ಕೆ ವಿಚಾರಣೆಯನ್ನು ಮುಂದೂಡುವ ಉದ್ದೇಶವನ್ನು ಹೊಂದಿದೆ ಎಂಬುದಾಗಿತ್ತು. ಶೀನಾ ಬೋರಾಳನ್ನು ಇಂದ್ರಾಣಿ ಮುಖರ್ಜಿ ಸೇರಿದಂತೆ ಅನೇಕರು ಸೇರಿ ಸಂಚಿನಿಂದ ಕೊಲೆ ಮಾಡಿದ ಎಲ್ಲ ಸಾಕ್ಷಿಗಳನ್ನು ನಾವು ದೋಷಾರೋಪಣಾ ಪಟ್ಟಿಯಲ್ಲಿ ಸಲ್ಲಿಸಿದ್ದೇವೆ ಎಂದು ನ್ಯಾಯಾಲಯಕ್ಕೆ ಮನದಟ್ಟು ಮಾಡಿತ್ತು ಸಿಬಿಐ. ಏನಿದು ಶೀನಾ ಬೋರಾ ಕೊಲೆ ಪ್ರಕರಣ? ಈ ಪ್ರಕರಣದಲ್ಲಿ ಒಂದು ಸಿನಿಮಾ ನಿರ್ಮಿಸಲು ಬೇಕಾದ ಎಲ್ಲ ಅಂಶಗಳಿವೆ. ಆಲೋಚಿಸಿದಂತೆಲ್ಲ ತಲೆ ಕೆಟ್ಟು ಹೋಗುವಷ್ಟು ಟ್ವಿಸ್ಟ್ಗಳು ಈ ಕೇಸ್ನಲ್ಲಿದೆ. ಬಿಸ್ನೆಸ್ ಡೀಲ್ಗಳಿಂದ ಪಾರ್ಟಿಗಳೆಂಬ ಗ್ಲಾಮರಸ್ ಲೋಕದಿಂದ ಬೈಕುಲಾ ಜೈಲಿಗೆ ವಿಚಾರಣಾ ಖೈದಿಯಾಗಿ ತೆರಳುವವರೆಗಿನ ಇಂದ್ರಾಣಿ ಮುಖರ್ಜಿ ಎಂಬ ಬಿಸ್ನೆಸ್ ಎಕ್ಸಿಕ್ಯೂಟಿವ್ನ ಅಧಪತನದ ಕತೆ. ರಾಯಗಢದ ಕಿರು ಕಾಡೊಂದರಲ್ಲಿ ಸುಟ್ಟು ಕರಕಲಾಗಿ ಕೂಡ ಆಕಸ್ಮಿಕವಾಗಿ ಮಾತ್ರ ಪ್ರೈಮ್ ಟೈಮ್ಗೆ ತಿರುಗಿ ಬಂದ ಹೈ ಪ್ರೊಫೈಲ್ ಕೇಸೊಂದರ ಅತಿ ರೋಚಕ ಕತೆ. ಈ ಒಂದು ಪ್ರಕರಣ ಬೆಳಕಿಗೆ ಬರುವಂಥದ್ದು ಒಂದು ವಾಕಿಂಗ್ ಮೂಲಕ. 2012 ಮೇ 23ರಂದು ಬೆಳಗ್ಗೆ ಮಹಾರಾಷ್ಟ್ರದ ಒಂದು ಕುಗ್ರಾಮವಾದ ಹೆಟ್ವಾಣದ ನಿವಾಸಿ ಪಾಟೀಲ್ ಎಂಬಾತ ಮಾವಿನ ಹಣ್ಣುಗಳನ್ನು ಹುಡುಕಿಕೊಂಡು ಒಂದು ವಾಕಿಂಗ್ ತೆರಳುತ್ತಾನೆ ಒಂದು ಕಾಡಿನ ಪ್ರದೇಶಕ್ಕೆ. ಅಣ್ಣಾಗೆ ಬಿದ್ದಂಥ ಮಾವಿನ ಹಣ್ಣುಗಳನ್ನು ಹುಡುಕಿ ನಡೆಸಿದ ಸಾಧಾರಣ ವಾಕಿಂಗ್ ಆಗಿತ್ತು ಅದು. ಅಲ್ಲಿ ಒಂದು ಜಾಗದಲ್ಲಿ ಸುಟ್ಟು ಕರಕಲಾದ ಏನೋ ಒಂದು ವಸ್ತು ಪಾಟೀಲನ ಗಮನ ಸೆಳೆಯುತ್ತೆ. ಮುಂಬೈ ಮಹಾನಗರದಿಂದ ಬರೀ 52 ಕಿಲೋಮೀಟರ್ ದೂರದ ಒಂದು ಚಿಕ್ಕ ಗ್ರಾಮ ಈ ಹೆಟ್ವಾಣ. ಅದರ ಮೂಲಕ ಹಾದು ಹೋಗುವ ಒಂದು ಡಾಮರ್ ರಸ್ತೆಯಿಂದ 10 ನಿಮಿಷ ನಡೆದರೆ ಪಾಟೀಲ್ನ ಮನೆ. ಆ ಊರಿನಲ್ಲಿ ಹೆಸರುವಾಸಿಯಾದ ಒಬ್ಬ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡ ವ್ಯಕ್ತಿ ಈ ಪಾಟೀಲ್. 3 ಉದ್ಯೋಗಗಳನ್ನು ನಡೆಸಿಕೊಂಡು ಅವನು ತನ್ನ ಸಂಸಾರವನ್ನು ನಡೆಸುತ್ತಾ ಇದ್ದ. ಮದುವೆ ಸಮಾರಂಭದ ಪೆಂಡಾಲು ಹಾಗೂ ಹೂವಿನ ಅಲಂಕಾರ ಆಗಿತ್ತು ಪಾಟೀಲ್ನ ಪ್ರಮುಖ ಉದ್ಯೋಗ. ಬಿಡುವಿನ ಸಂದರ್ಭ ಅವನು ಆಟೋ ರಿಕ್ಷಾ ಕೂಡ ಓಡಿಸುತ್ತಿದ್ದ. ಅಲ್ಲೇ ಪಕ್ಕದಲ್ಲಿ ಒಂದು ಜಲಪಾತಕ್ಕೆ ಪ್ರವಾಸಿಗರನ್ನು ಕೊಂಡೊಯ್ಯುತ್ತಿದ್ದ. ಅದರಿಂದ ಕೂಡ ಸಿಗುತ್ತಿತ್ತು ಅಲ್ಪ ಸಂಪಾದನೆ. ಇದೆಲ್ಲದರ ಹೊರತಾಗಿ ಪಾಟೀಲ್ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸಿಕೊಂಡಿರುವಾತ. ಹೆಟ್ವಾದನದ ಜನರಿಗೆ ಪೊಲೀಸರಿಂದ ಏನಾದರೂ ಸಹಾಯ ಬೇಕಿದ್ದರೆ ಸಹಾಯಕನಾಗಿ ಬರುತ್ತಿದ್ದದೇ ಪಾಟೀಲ್. ಆ ಊರಿನಲ್ಲಿ ನಡೆಯುವ ಸಣ್ಣ ಪುಟ್ಟ ಗಲಾಟೆ, ಕಳ್ಳಬಟ್ಟಿ, ಜೂಜಾಟ ಇಂತಹ ಪ್ರಕರಣಗಳಲ್ಲಿ ರಾಜಿಯಲ್ಲಿ ಮುಗಿಸುತ್ತಿದ್ದುದು ಇದೇ ಪಾಟೀಲ್. ಅದರಲ್ಲಿ ಸಿಗುತ್ತಿದ್ದ ಕಮಿಷನ್ ಕೂಡ ಅವನ ಒಂದು ಆದಾಯ. ರಾಯಗಢದ ದಟ್ಟ ಕಾಡುಗಳಲ್ಲಿ ಒಂದರಲ್ಲಿ ಈ ಹೆಟ್ವಾಣ ಎಂಬ ಪುಟ್ಟ ಊರು. ಪಕ್ಕದಲ್ಲೇ ಭೋಗೇಶ್ವರಿ ಎಂಬ ನದಿಯು ಹರಿಯುತ್ತೆ. ಪಕ್ಕದಲ್ಲೇ ಕೆಲವೊಮ್ಮೆ ಶವಗಳು ಸಿಗುವುದೂ ಉಂಟು. ಈ ಪ್ರದೇಶದಲ್ಲಿ ಆತ್ಮಹತ್ಯೆಗೂ ಆಕಸ್ಮಿಕ ಸಾವುಗಳು ಈ ಊರಿನ ಜನತೆ ಅನೇಕ ಬಾರಿ ಸಾಕ್ಷಿಯಾಗಿದ್ದೂ ಇದೆ. ಇಂತಹ ಪ್ರಕರಣದಲ್ಲಿ ಒಬ್ಬ ಫಾರೆನ್ಸಿಕ್ ಅಸಿಸ್ಟೆಂಟ್ ರೂಪದಲ್ಲಿ ಕಾಡಿನಿಂದ ಮೃತದೇಹಗಳನ್ನು ಹೊರತೆಗೆಯಲು ಕೂಡ ಪಾಟೀಲ್ ಪೊಲೀಸರಿಗೆ ಸಹಾಯಕನಾಗಿದ್ದ. ಇದರಿಂದ ನಂತರ ಉಂಟಾದ ಅನೇಕ ಸಮಸ್ಯೆಗಳಿಂದಾಗಿ ಈ ಕೆಲಸವನ್ನು ನಿಧಾನಕ್ಕೆ ನಿಲ್ಲಿಸಿದ್ದ ಪಾಟೀಲ್. ಆದರೆ ಈ ಬಾರಿ ಕಂಡ ಮೃತದೇಹ ಪಾಟೀಲನ ಗಮನ ಸೆಳೆಯುತ್ತೆ. ಏನೋ ಒಂದು ನಿಗೂಢತೆ ಇತ್ತು. ಈ ಕಾಡಿನಿಂದ ಸಾಧಾರಣವಾಗಿ ಸಿಗುವಂಥ ಶವಗಳಿಗಿಂತ ಇದು ವ್ಯತ್ಯಸ್ತವಾಗಿತ್ತು.
ಅದು ನೇಣು ಬಿಗಿದು ಅಥವಾ ಜಲಪಾತದಿಂದ ಬಿದ್ದು ನಡೆದ ಮರಣವಾಗಿರಲಿಲ್ಲ. ಅದು ಸುಟ್ಟು ಕರಕಲಾದ ಮೃತದೇಹವಾಗಿತ್ತು. ಎಲ್ಲ ಭಾಗಗಳು ಸುಟ್ಟು ಕರಕಲಾಗಿದ್ದರೂ ತಲೆ ಕೂದಲು ಸುಟ್ಟಿರಲಿಲ್ಲ. ಅದನ್ನು ನೋಡಿ ಇದು ಒಂದು ಮಹಿಳೆಯ ಮೃತದೇಹ ಎಂದು ಪಾಟೀಲನಿಗೆ ತಿಳಿಯಿತು. ಆತ ಇನ್ನೂ ಹೆಚ್ಚಿನ ಸಾಕ್ಷ್ಯಕ್ಕಾಗಿ ಸುತ್ತಲೂ ಕಣ್ಣು ಹಾಯಿಸುತ್ತಾನೆ. ಪಕ್ಕದ ಗಿಡಗಂಟುಗಳು ಸುಟ್ಟಿರುತ್ತೆ. ಆಗ 2 ಕಾರಣಗಳಿರಬಹುದು. ಒಂದು, ಆ ಮಹಿಳೆ ಆ ಜಾಗಕ್ಕೆ ಬಂದು ಸ್ವತಃ ಬೆಂಕಿ ಕೊಟ್ಟುಕೊಂಡಿರಬಹುದು. ಹಾಗಾದರೆ ಸುಡಲು ತಂದ ಪೆಟ್ರೋಲ್ ಕ್ಯಾನ್ ಎಲ್ಲಿ? ಅದು ಕೂಡ ಸುಟ್ಟಿತ್ತು ಎಂದಾದರೂ ಏನಾದರೂ ಅವಶೇಷ ಇರಬೇಕಿತ್ತು. ಅದು ಇಲ್ಲ. ಅದು ಮಾತ್ರ ಅಲ್ಲ, ಅವಳು ಬಂದು ಅಥವಾ ಅವಳನ್ನು ಜೀವಂತ ಸುಟ್ಟಿದ್ದರೆ ಆ ಚಿಕ್ಕ ಜಾಗದಲ್ಲಿ ಮಾತ್ರ ಸುಟ್ಟ ಜಾಗ ಇರಲು ಸಾಧ್ಯವಿಲ್ಲ. ಇನ್ನು ಹುಡುಕಾಡಿದಾಗ ಆ ಮೃತದೇಹ ತಂದ ಸೂಟ್ ಕೇಸ್ ಒಂದು ಪತ್ತೆಯಾಗುತ್ತೆ. ಇದು ಯಾರೋ ಒಂದು ಮಹಿಳೆಯ ಮೃತದೇಹ ವಾಹನದಲ್ಲಿ ತಂದು ಈ ಜಾಗದಲ್ಲಿ ಸುಟ್ಟಿರುವುದು ಸ್ಪಷ್ಟವಾಗುತ್ತೆ ಪಾಟೀಲ್ಗೆ. ಆತ ಸುಟ್ಟು ಕರಕಲಾದ ಮೃತದೇಹದ ಒಂದು ಫೋಟೋ ತೆಗೆಯುತ್ತಾನೆ. ಅದುವರೆಗೆ ಶೇಖರಿಸಿದ 10-12 ಮಾವಿನ ಹಣ್ಣುಗಳನ್ನು ಮನೆಗೆ ತಲುಪಿಸಿದ ನಂತರ ಪಾಟೀಲ್ ಸಮೀಪದ ಪೊಲೀಸ್ ಠಾಣೆಗೆ ವಿಷಯ ಮುಟ್ಟಿಸುತ್ತಾನೆ. ನಂತರ ಬಂದ ಪೊಲೀಸರು ಸಾಕಷ್ಟು ಹುಡುಕಾಡಿ 4-5 ಎಲುಬುಗಳನ್ನು ಸಂಗ್ರಹಿಸಿ ಮುಂಬೈನ ಒಂದು ಖಾಸಗಿ ಆಸ್ಪತ್ರೆಗೆ DNA ಪರೀಕ್ಷೆಗೆ ಕಳುಹಿಸುತ್ತಾರೆ. ವರದಿ ಬರುವ ಮೊದಲೇ ಮೃತದೇಹ ಕೊಳೆತಿದೆ ಎಂದು ಅಲ್ಲೇ ಸಮೀಪದಲ್ಲಿ ಅಲ್ಲಿನ ಗ್ರಾಮಸ್ಥನೊಬ್ಬನಿಗೆ ಸ್ವಲ್ಪ ಕಾಸು ಕೊಟ್ಟು 3.5 ಅಡಿ ಆಳಕ್ಕೆ ಮಣ್ಣು ತೆಗೆದು ಸಮಾಧಿ ಮಾಡುತ್ತಾರೆ. ಅದೊಂದು ಬಹಳ ಸ್ವಾಭಾವಿಕವಾದ ಪೊಲೀಸರ ಕೆಲಸ. ಇದುವರೆಗೆ ಕಥೆಯಲ್ಲಿ ಯಾವುದೇ ಅಸ್ವಾಭಾವಿಕವಾದ ಘಟನೆಗಳಿಲ್ಲ. ಮಾಯಾನಗರಿ ಮುಂಬಯಿಯ ಹೊರಭಾಗ ಈ ರಾಯಗಢ ಎಂಬ ಜಿಲ್ಲೆಯ ಹೆಟ್ವಾಣ. ಯಾರಿಗೆ ಬೇಕಾದರೂ ಏನು ಬೇಕಾದರೂ ತೆಗೆದುಕೊಂಡು ಹೋಗಿ ಎಸೆತು ಬರಬಹುದಾದ ಜಾಗ. ಅಧಿಕವಾಗಿ ಜನರ ವಾಸ ಇಲ್ಲದ ಪ್ರದೇಶ, ಕಾಡಿನಿಂದ ಕೂಡಿದ ಪ್ರದೇಶ. ಅಲ್ಲಿನ ಗ್ರಾಮೀಣ ಜನರಿಗೆ ಕೆಲವೊಮ್ಮೆ ಮೃತದೇಹಗಳು ಸಿಗುವುದು ಇದೆ. ಹೀಗೆ ಸಿಕ್ಕಿದ ಬಹಳಷ್ಟು ಮೃತದೇಹಗಳು ಎಂದಿಗೂ ಪತ್ತೆ ಮಾಡದ ಪ್ರಕರಣದ ಫೈಲ್ಗೆ ಸೇರುವುದು ಸಾಮಾನ್ಯ. ಇದು ಕೂಡ ಅದೇ ತರಹ ಎಂದು ಪಾಟೀಲ್ ಒಳಗೊಂಡಂತೆ ಅನೇಕರು ಭಾವಿಸಿದ್ದರು. ಮುಂದಿನ 3 ವರ್ಷ ಈ ಅಜ್ಞಾತ ಶವದ ವಿಚಾರವಾಗಿ ಯಾರೂ ಏನೂ ಮಾತಾಡುವುದಿಲ್ಲ. ಪೊಲೀಸರು ಕೂಡ ಹೆಟ್ವಾಣದಲ್ಲಿ ಅದರ ವಿಷಯವಾಗಿ ಯಾರನ್ನು ವಿಚಾರಿಸುವುದು ಕೂಡ ಇಲ್ಲ. ಆದರೆ 3 ವರ್ಷದ ನಂತರ 2015 ಆಗಸ್ಟ್ 28ರಂದು ಬೆಳಗ್ಗೆ 4 ಗಂಟೆಗೆ ಪಾಟೀಲನನ್ನು ಹುಡುಕಿ ಒಂದು ಕರೆ ಬರುತ್ತೆ. ಈ ಬಾರಿ ಮುಂಬೈ ಪೊಲೀಸರಿಂದ ಕರೆ ಬಂದಿರುವಂಥದ್ದು. ಅವರಿಗೆ ಅಂದು ಶವ ಸಿಕ್ಕಿದ ಸ್ಥಳವೊಮ್ಮೆ ತೋರಿಸಿಕೊಡಬೇಕಾಗಿತ್ತು. ಯಾವುದೋ ಒಂದು ಕೇಸ್ನ ವಿಚಾರಣೆಗೆ ಸಂಬಂಧಿಸಿದಂತೆ ಮುಂಬೈನಿಂದ ಒಂದು ವಿಶೇಷ ತನಿಖಾ ತಂಡ ಹೆಟ್ವಾಣಕ್ಕೆ ಬರುವುದಿತ್ತು. ಅವರಿಗೆ ಬೇಕಾದ ಸಹಾಯಗಳು ಮಾಡಿಕೊಡಬೇಕು ಎಂಬುದಾಗಿ ಅವರು ಪಾಟೀಲನನ್ನು ಕೇಳಿಕೊಳ್ಳುತ್ತಾರೆ. ಸರಿ, ಮಾಡಿಕೊಡೋಣ ಎಂದು ಪಾಟೀಲನು ಒಪ್ಪಿಕೊಳ್ಳುತ್ತಾನೆ. 1-2 ಜನ ಪೊಲೀಸರನ್ನು ನಿರೀಕ್ಷಿಸಿದ್ದ ಜನರಿಗೆ ಒಂದು ದೊಡ್ಡ ಪೊಲೀಸ್ ಪಡೆ ಅಂದು ಹೆಟ್ವಾಣಗೆ ಬಂದಿಳಿದಿತ್ತು. ಗುಂಡಿ ತೋಡಲು ಬೇಕಾದ ಉಪಕರಣ, ಅದಕ್ಕೆ ಬೇಕಾದ ಜನರನ್ನು ಎಲ್ಲ ತಯಾರಿಸಿ ಬಂದಿತ್ತು ಮುಂಬೈ ಪೊಲೀಸ್. ಅವತ್ತು ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಪಾಟೀಲ್ ತಾನು ಮೃತದೇಹ ಕಂಡ ಹಾಗೂ ಅದನ್ನು ಮಣ್ಣು ಮಾಡಿದ ಕಾಡಿನ ಆ ಪ್ರದೇಶಕ್ಕೆ ಕರೆದೊಯ್ಯುತ್ತಾನೆ. ಪಾಟೀಲ್ ತೋರಿಸಿದ ಜಾಗದಲ್ಲಿ ಆಗಿದ ಪೊಲೀಸರಿಗೆ ಅಲ್ಲಿಂದ ಕೆಲವು ಎಲುಬುಗಳು ಸಿಗುತ್ತೆ. ಅದರಲ್ಲಿನ ಕೈಕಾಲುಗಳ ಎಲುಬುಗಳಿಗೆ ಏನೂ ಆಗಿರಲಿಲ್ಲ. ಈ ಕೇಸ್ನ ಪ್ರಾಮುಖ್ಯತೆ ವಶಪಡಿಸಿದ ಆಸ್ತಿಯ VIP ಸ್ಟೇಟಸ್ ಅದು ತೆಗೆಯಲು ಬಂದವರಿಗೆ ಮಾತ್ರ ಗೊತ್ತಿದ್ದ ಒಂದು ರಹಸ್ಯವಾಗಿತ್ತು. ಕುತೂಹಲ ಭರಿತನಾದ ಪಾಟೀಲ್ ತುಂಬ ಕೇಳಿಕೊಂಡ ನಂತರ ಪಾಟೀಲ್ನೊಂದಿಗೆ ಮಾತ್ರ ಈ ವಿಷಯವನ್ನು ಹಂಚಿಕೊಳ್ಳುತ್ತಾರೆ ಪೊಲೀಸರು. ಈ ರೀತಿ ಕೊಲ್ಲಲ್ಪಟ್ಟ ಸ್ತ್ರೀಯ ಹೆಸರು ಶೀನಾ ಬೋರಾ ಎಂದಾಗಿತ್ತು. ಶೀನಾಳನ್ನು ಕೊಂದ ಆರೋಪದಲ್ಲಿ ಪೀಟರ್ ಮುಖರ್ಜಿ ಎಂಬ ಮಾಧ್ಯಮ ಸಾಮ್ರಾಜ್ಯದ ದೊರೆಯ ಪತ್ನಿಯಾದ ಇಂದ್ರಾಣಿ ಮುಖರ್ಜಿ ಎಂಬಾಕೆಯನ್ನು 2 ದಿನಗಳ ಹಿಂದೆ ಮುಂಬೈ ಪೊಲೀಸರು ಬಂಧಿಸಿರುತ್ತಾರೆ. ಮುಖರ್ಜಿ ದಂಪತಿಗಳು ಮುಂಬಯಿಯ ಎಲೈಟ್ ಅಪ್ಪರ್ ಕ್ಲಾಸ್ ಇದರ ಭಾಗವಾಗಿದ್ದರು. ಆಗರ್ಭ ಶ್ರೀಮಂತರು. ಪೇಜ್ರಿ ಪಾರ್ಟಿಗಳಲ್ಲಿ ಕಾಯಂ ಆಗಿರುತ್ತಿದ್ದರು ಇವರಿಬ್ಬರು. ಮುಂಬಯಿಯ ಶ್ರೀಮಂತರಿಗೆಲ್ಲ ಪರಿಚಿತರಾಗಿದ್ದ ಇವರು ಮುಂದೆ ಭಾರತದ ಮೂಲೆ ಮೂಲೆಯಲ್ಲಿರುವ ಸಾಧಾರಣ ಜನರಿಗೂ ಇವರ ಮುಖ ಪರಿಚಿತವಾದದ್ದು ಶೀನಾ ಬೋರಾ ಪ್ರಕರಣ ಬೆಳಕಿಗೆ ಬಂದ ನಂತರವಾಗಿತ್ತು. ಈ ದಂಪತಿಗಳ ಅಪಾರ ಆಸ್ತಿ ಹಾಗೂ ಈ ಕೇಸ್ ಜನಸಾಮಾನ್ಯರ ಗಮನ ಸೆಳೆಯುತ್ತೆ. ಅನ್ಟಚಬಲ್ ಅಪ್ಪರ್ ಕ್ಲಾಸ್ನ ಆರೋಪಿಗಳಾಗಿರುವುದರಿಂದ ಏನೋ ಮಾಧ್ಯಮಗಳು ಇದನ್ನು ಸಂಭ್ರಮಿಸಲು ಶುರು ಮಾಡುತ್ತೆ.
ಸ್ಟಾರ್ ಇಂಡಿಯಾದ ಸಿಇಒ ಅವತ್ತಿಗೆ ಪೀಟರ್ ಮುಖರ್ಜಿ. ರೂಪರ್ಟ್ ಮರ್ಡಾಕ್ ಎಂಬ ಅಮೆರಿಕ ಮಾಧ್ಯಮ ಲೋಕದ ಅಧಿಪತಿಯ ಭಾರತದ ಮುಖ ಈ ಪೀಟರ್ ಮುಖರ್ಜಿ. ಇಂಡಿಯಾ ಟುಡೇ 2004ರಲ್ಲಿ ಬಿಡುಗಡೆ ಮಾಡಿದ ಭಾರತದ 50 ಪವರ್ಫುಲ್ ಪೀಪಲ್ ಲಿಸ್ಟ್ನಲ್ಲಿ ಪೀಟರ್ ಮುಖರ್ಜಿ ಕೂಡ ಒಬ್ಬರು. ಮೊದಲ ವಿವಾಹದಲ್ಲಿ ಪಡೆದ 2 ವಯಸ್ಕ ಗಂಡು ಮಕ್ಕಳ ತಂದೆಯಾದ ಪೀಟರ್ ಇಂದ್ರಾಣಿ ಬೋರಾ ಎಂಬ ಮಹಿಳೆಯನ್ನು ಪರಿಚಯವಾಗುವುದು 2001ರಲ್ಲಿ. ಅಂದು ಇಂದ್ರಾಣಿ ಒಂದು ಎಕ್ಸಿಕ್ಯೂಟಿವ್ ರಿಕ್ರೂಟ್ಮೆಂಟ್ ಏಜೆನ್ಸಿ ನಡೆಸುತ್ತಾ ಇದ್ದರು. ಆಗ ಇಂದ್ರಾಣಿಯ ವಯಸ್ಸು 30 ಹಾಗೂ ಪೀಟರ್ಗೆ 46. 1 ವರ್ಷಗಳ ಡೇಟಿಂಗ್ನ ನಂತರ ಪೀಟರ್ 2002ರಲ್ಲಿ ಇಂದ್ರಾಣಿ ಬಳಿ ಮದುವೆಯಾಗುವ ಬಯಕೆಯನ್ನು ಮುಂದಿಡುತ್ತಾನೆ. ಅಂದು ಸಂಭ್ರಮದಲ್ಲಿ ನಡೆದ ಮದುವೆಯ ಕಾರ್ಯಕ್ರಮದಲ್ಲಿ ಪೀಟರ್ನ ಕುಟುಂಬದಿಂದ ಸಾಕಷ್ಟು ಮಂದಿ ಭಾಗವಹಿಸಿದರೂ ಕೂಡ ಇಂದ್ರಾಣಿ ಕಡೆಯವರ ಅನುಪಸ್ಥಿತಿ ಎದ್ದು ಕಾಣಿಸುತ್ತಿತ್ತು. ಈ ವಿವಾಹ ನಡೆದು ಸ್ವಲ್ಪ ದಿನಗಳಲ್ಲೇ ಗುವಾಹಟಿಯಿಂದ ಇಂದ್ರಾಣಿ ಮುಖರ್ಜಿಯ ಜೊತೆ ವಾಸ್ತವ್ಯಕ್ಕಾಗಿ ಸಂಬಂಧಿ ಯುವತಿಯೊಬ್ಬಳು ಬರುತ್ತಾಳೆ. ಅವಳ ಹೆಸರು ಶೀನಾ ಬೋರಾ ಎಂದಾಗಿತ್ತು. ತನ್ನ ಸಹೋದರಿ ಎಂದಾಗಿತ್ತು ತನ್ನ ಗಂಡನ ಮನೆಯವರಿಗೆ ಶೀನಾಳನ್ನು ಪರಿಚಯಿಸಿದ್ದು. ಆ ಮನೆಯಲ್ಲಿ ವಾಸಿಸುತ್ತಾ ಶೀನಾ ಮುಂಬಯಿಯ ಸೇಂಟ್ ಝೇವಿಯರ್ ಕಾಲೇಜಿನಲ್ಲಿ ಪದವಿ ಶಿಕ್ಷಣ ಆರಂಭಿಸುತ್ತಾಳೆ. ಪದವಿ ಶಿಕ್ಷಣ ಪಡೆದು ರಿಲಯನ್ಸ್ ಕಂಪನಿಯಲ್ಲಿ ಟ್ರೇನಿ ಉದ್ಯೋಗಕ್ಕೆ ಸೇರುವ ಯುವತಿ ನಂತರ ಮುಂಬೈ ಮೆಟ್ರೋದ HR ಡಿಪಾರ್ಟ್ಮೆಂಟ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗುತ್ತಾಳೆ. ಇದರ ನಡುವೆ ಪೀಟರ್ನ ಮಗ ರಾಹುಲ್ ಶೀನಾಳಿಗೆ ಹತ್ತಿರವಾಗುತ್ತಾನೆ. ಈ ಇಬ್ಬರ ನಡುವೆ ನಡೆದ ಆ ಪ್ರೇಮ ಸಂಬಂಧವೇ ಶೀನಾಳ ಕೊಲೆಗೆ ಕಾರಣವಾದ ಮೊದಲ ಘಟನೆ. 2012 ಆಗಸ್ಟ್ರವರೆಗೆ ರಾಹುಲ್ ಹಾಗೂ ಶೀನಾ ಬೋರಾ ಸಂಬಂಧ ಗಾಢ ಪ್ರೇಮಕ್ಕೆ ತಿರುಗುತ್ತೆ. ಲಿವಿಂಗ್ ರಿಲೇಷನ್ಶಿಪ್ನಲ್ಲಿದ್ದ ಅವರು ಮನೆಯವರು ಸಮ್ಮತಿಸಿದರೂ ಇಲ್ಲದಿದ್ದರೂ ವಿವಾಹವಾಗಲು ನಿರ್ಧರಿಸಿದ್ದರು. ಇದೆಲ್ಲ ನಡೆಯುತ್ತಿರಬೇಕಾದರೆ 2012 ಏಪ್ರಿಲ್ 24ರಂದು ಮುಂಬೈ ಮೆಟ್ರೋದ ತನ್ನ ರಿಪೋರ್ಟಿಂಗ್ ಮ್ಯಾನೇಜರ್ಗೆ ಯಾವುದೇ ಮುನ್ಸೂಚನೆ ಇಲ್ಲದೆ ರೆಸಿಗ್ನೇಷನ್ ಲೆಟರನ್ನು ಮೇಲ್ ಮೂಲಕ ಕಳಿಸುತ್ತಾಳೆ. ಮರುದಿನವೇ ರಾಹುಲ್ಗೆ ಶೀನಾಳ ಮೊಬೈಲ್ನಿಂದ ಒಂದು ಬ್ರೇಕಪ್ ಮೆಸೇಜ್ ಕೂಡ ಬರುತ್ತೆ. ತಾನು ಶೀನಾಳನ್ನು ತನ್ನ ಜೊತೆ ಅಮೆರಿಕಕ್ಕೆ ಕರೆದುಕೊಂಡು ಹೋಗಿದ್ದು ಶೀನಾಳ ಮುಂದಿನ ಉನ್ನತ ವಿದ್ಯಾಭ್ಯಾಸ ಅಲ್ಲೇ ಮುಂದುವರಿಸಲಿದ್ದು ಎಂದು ಇಂದ್ರಾಣಿ ಕೂಡ ತಿಳಿಸಿದ್ದರಿಂದ ಯಾರಿಗೂ ಅಷ್ಟೊಂದು ಸಂಶಯ ಬರುವುದಿಲ್ಲ. ಯಾರೂ ಕೂಡ ಈ ವಿಷಯದಲ್ಲಿ ವಿಚಾರಿಸುವುದೂ ಇಲ್ಲ. ಬಹಳ ಸಮರ್ಥವಾದ ಪ್ಲ್ಯಾನಿಂಗ್ ಇದಾಗಿತ್ತು ಎಂದು ನಂತರ ಎಲ್ಲರಿಗೂ ತಿಳಿಯುವಂಥ ಒಂದು ಸೀಕ್ವೆನ್ಸ್ ಆಗಿತ್ತು ಇದು. ಆದರೆ ಅಷ್ಟು ದಿನ ತನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಶೀನಾ ಕೊನೆಯದಾಗಿ ತನ್ನನ್ನು ಭೇಟಿಯಾಗದೆ ಬರೀ ಒಂದು ಬ್ರೇಕಪ್ ಮೆಸೇಜ್ನ ಮೂಲಕ ಎಲ್ಲವನ್ನು ಕೊನೆಗಾಣಿಸಿ ಹಾಗೆ ಅಮೆರಿಕಕ್ಕೆ ತೆರಳಬಹುದು ಎಂದು ನಂಬಲು ಸಾಧ್ಯವಿಲ್ಲದ ಒಬ್ಬ ಅಲ್ಲಿದ್ದ. ಅದು ರಾಹುಲ್. ನಂತರದ ದಿನಗಳಲ್ಲಿ ಆತ ವರ್ಲಿ ಸ್ಟೇಷನ್ಗೆ ತೆರಳಿ ತನ್ನ ಸಂಶಯಗಳನ್ನು ತಿಳಿಸುತ್ತಾನೆ. ಸ್ಟೇಷನ್ನಿಂದ ವರ್ಲಿಯಲ್ಲಿರುವ ಇಂದ್ರಾಣಿಯ ಬಂಗ್ಲೆಗೆ ಪೊಲೀಸ್ ತೆರಳುತ್ತಾರೆ. ಅಲ್ಲಿ ಬರೀ ಮನೆಯವರು ಮಾತ್ರವೇ ಇದ್ದು ಇಂದ್ರಾಣಿ ಮತ್ತು ಶೀನಾ ಅಮೆರಿಕಾಗೆ ತೆರಳಿದ್ದಾರೆ ಎಂಬ ಉತ್ತರ ಅವರಿಗೆ ಸಿಕ್ಕಿತ್ತು. ನಂತರ USA ಮರಳಿದ ಇಂದ್ರಾಣಿ ವರ್ಲಿ ಸ್ಟೇಷನ್ನಲ್ಲಿ ರಾಹುಲ್ಗೆ ಎದುರಾಗಿ ದೂರು ನೀಡುತ್ತಾಳೆ. ಶೀನಾಳನ್ನು ರಾಹುಲ್ ನಿರಂತರ ಪ್ರೀತಿಸಲು ಹೇಳಿ ಹಿಂದೆ ಬಿದ್ದಿದ್ದು ಅವನ ಈ ಕಾಟದಿಂದ ಶೀನಾಳ ಸಮ್ಮತಿಯೊಂದಿಗೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ USAಗೆ ಕಳುಹಿಸಿದ್ದು ಎಂದು ಇಂದ್ರಾಣಿ ಪೊಲೀಸರಿಗೆ ತಿಳಿಸುತ್ತಾಳೆ. ಅಷ್ಟೂ ದಿನ ಶೀನಾಳನ್ನು ಕಾಣದೆ ರಾಹುಲ್ ನಿಸ್ಸಹಾಯಕನಾಗಿ ನಡೆಸಿದ ಹುಡುಕಾಟ ಪ್ರತ್ಯಕ್ಷವಾಗಿ ನೋಡಿದ ವರ್ಲಿ ಸ್ಟೇಷನ್ನ ಇನ್ಸ್ಪೆಕ್ಟರ್ಗೆ ಇಂದ್ರಾಣಿಯ ಹೇಳಿಕೆಯಿಂದ ಸಂಶಯ ಬಂದರೂ ಕೂಡ ಏನೂ ಹೇಳದೆ ಹಿಂತಿರುಗುತ್ತಾರೆ. ಕಥೆಯಲ್ಲಿ ಮುಂದಿನ ಟ್ವಿಸ್ಟ್ ಜನರನ್ನು ಹುಡುಕಿ ಬರುವಂಥದ್ದು 2015 ಆಗಸ್ಟ್ 25ಕ್ಕೆ ಶೀನಾ ಬೋರಾ ಹತ್ಯೆಯಾಗಿದ್ದಾಳೆ. ಬಹಳ ಆಕಸ್ಮಿಕವಾಗಿತ್ತು ಆ ಕೊಲೆ ಪ್ರಕರಣದ ಕುರಿತು ಮುಂಬೈ ಪೊಲೀಸರಿಗೆ ಮಾಹಿತಿ ಸಿಗುವುದು. ಅನಧಿಕೃತವಾಗಿ ಆಯುಧ ಇಟ್ಟುಕೊಂಡಿದ್ದ ಆರೋಪದಲ್ಲಿ ಪೊಲೀಸ್ ಅರೆಸ್ಟ್ ಮಾಡಿದ ಇಂದ್ರಾಣಿ ಮುಖರ್ಜಿಯ ಡ್ರೈವರ್ ಶ್ಯಾಮ್ ರಾಯ್ ಪೊಲೀಸ್ ನಡೆಸಿದ ವಿಚಾರಣೆಯಲ್ಲಿ ಅವರು ನಿರೀಕ್ಷಿಸಿರದ ಅಪರಾಧವೊಂದನ್ನು ಒಪ್ಪಿಕೊಳ್ಳುತ್ತಾನೆ. ಇಂದ್ರಾಣಿ ಮುಖರ್ಜಿ ಹಾಗೂ ಅವರ ಮೊದಲ ಪತಿ ಮಗಳು ವಿದ್ಯಾಳ ತಂದೆಯಾದ ಸಂಜೀವ್ ಖನ್ನಾ ಸೇರಿ ಶೀನಾ ಬೋರಾಳನ್ನು ಕತ್ತು ಹಿಸುಕಿ ಕೊಂದರು. ಶವವನ್ನು ರಾಯ್ಗಢದ ಸಮೀಪವಿರುವ ಯಾವುದೋ ಕಾಡು ಪ್ರದೇಶದಲ್ಲಿ ಸುಟ್ಟು ಹಾಕಲು ತಾನೂ ಸಹಾಯ ಮಾಡಿದೆ ಎಂದಾಗಿತ್ತು ಡ್ರೈವರ್ನ ತಪ್ಪೊಪ್ಪಿಗೆ. ಈ ಕೇಸ್ಗೆ ಸಂಬಂಧಪಟ್ಟಾಗಿತ್ತು ಹೆಟ್ವಾಣದಲ್ಲಿ ನಮ್ಮ ಪಾಟೀಲ್ಗೆ ಮುಂಬೈ ಪೊಲೀಸರ ಕರೆ ಮಾಡುವಂಥದ್ದು.
ಹಾಗೂ ಶೀನಾಳ ಮೃತದೇಹದ ಅವಶೇಷಗಳನ್ನು ಕಾಡಿನಿಂದ ಹೊರತೆಗೆಯುವಂಥದ್ದು. 2015 ಆಗಸ್ಟ್ 25ಕ್ಕೆ ಮುಂಬೈ ಮಿರರ್ನ ಎಡಿಟರ್ ಆಗಿದ್ದ ಮೀನಲ್ ಬಾಗೇಲ್ ಒಂದು ಡಿನ್ನರ್ ಪಾರ್ಟಿಯಲ್ಲಿ ಭಾಗವಹಿಸುತ್ತಿರಬೇಕಾದರೆ ಇಂದ್ರಾಣಿ ಮುಖರ್ಜಿಯನ್ನು ಬಂಧಿಸಲಾಗಿದೆ ಎಂದು ಪೊಲೀಸ್ನಲ್ಲಿರುವ ತನ್ನ ಮಾಹಿತಿದಾರನಿಂದ ಒಂದು ಸ್ಕೂಪ್ ಅವರಿಗೆ ಸಿಗುತ್ತೆ. ಕೂಡಲೇ ತನ್ನ ಸೀನಿಯರ್ ಎಡಿಟರನ್ನು ಸಂಪರ್ಕಿಸಿ ವಾಟ್ ಎವರ್ ಯು ಹ್ಯಾವ್ ಇನ್ ಪೇಜ್ 1 ಟೇಕ್ ಇಟ್ ಆಫ್ ಆ್ಯಂಡ್ ಗೋ ವಿತ್ ದಿಸ್ ಇಷ್ಟು ತಿಳಿಸಿದ ನಂತರ ತನ್ನ ಕ್ರೈಮ್ ರಿಪೋರ್ಟನ್ನು ಸಂಪರ್ಕಿಸಿ ಶೀನಾ ಬೋರಾ ಕೊಲೆ ಪ್ರಕರಣದ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ರೆಡಿ ಮಾಡುವಂತೆ ತಿಳಿಸುತ್ತಾಳೆ. ಎಲ್ಲ ಸಿಕ್ಕಿದ ಮಾಹಿತಿ ಆಧರಿಸಿ ಮುಂಬೈ ಮಿರರ್ನ ಟೀಮ್ ತನ್ನ ಸ್ಕೂಪ್ ವಿವರವಾಗಿ ಪರಿಶೀಲಿಸುತ್ತಾರೆ. ಅರೆಸ್ಟ್ನ ಮಾಹಿತಿ ಹೊರಬಂದ ಮರುದಿನವೇ ಎಲ್ಲರಿಗಿಂತ ಮುಂಚಿತವಾಗಿ ಮುಂಬೈ ಮಿರರ್ನಲ್ಲಿ ಶೀನಾ ಬೋರಾ ಕೊಲೆ ಪ್ರಕರಣದ ಎಕ್ಸ್ಕ್ಲೂಸಿವ್ ಕವರ್ ಸ್ಟೋರಿ ಹೊರಬರುತ್ತೆ. ಪ್ರೈಮ್ ಟೈಮ್ ಮರ್ಡರ್ ಮತ್ಯಾವ ಪತ್ರಿಕೆಯಲ್ಲೂ ಬಾರದ ಒಂದು ಆ ಪತ್ರಿಕೆಯಲ್ಲಿ ಇತ್ತು ಶೀನಾ ಬೋರಾಳ ಒಂದು ನಗುಮುಖದ ಫೋಟೋ. ಪತ್ರಿಕೆಯ ಮುಖಪುಟದಲ್ಲಿ ನಗುತ್ತಿರುವ ಶೀನಾಳ ಆ ಫೋಟೋ ಜನರ ಮನಸ್ಸನ್ನು ಕಾಡುತ್ತೆ. ಇಂದ್ರಾಣಿಯನ್ನು ಬಂಧಿಸಿ ವಿಚಾರಿಸಿದ ಪೊಲೀಸರಿಗೆ ಅಂದು ಇನ್ನೊಂದು ಅಚ್ಚರಿಯ ವಿಷಯ ಗೊತ್ತಾಗುತ್ತೆ. ನೋಡಲು ಇಂದ್ರಾಣಿಯಂತೆ ಕಾಣುವ ಶೀನಾ ಇಂದ್ರಾಣಿಯ ಸಹೋದರಿ ಎಂದೇ ಅಲ್ಲಿಯವರೆಗೂ ಭಾವಿಸಿದ್ದ ಮಾಧ್ಯಮಗಳು ಆ ಮಾಹಿತಿಯನ್ನು ದೊಡ್ಡ ಅಕ್ಷರಗಳಲ್ಲಿ ಮುಖಪುಟದಲ್ಲಿ ಪ್ರಕಟಿಸುತ್ತೆ. ಶೀನಾ ಬೋರಾ ಇಂದ್ರಾಣಿ ಮುಖರ್ಜಿಯ ಸಹೋದರಿ ಅಲ್ಲ, ಅವಳ ಸ್ವಂತ ಮಗಳು ಎಂದಾಗಿತ್ತು. ಅಸ್ಸಾಂನ ಗುವಾಹಟಿಯಲ್ಲಿ ಹುಟ್ಟಿ ಬೆಳೆದ ಪರಿ ಬೋರಾಗೆ 80ರ ಕೊನೆಯ ಭಾಗದಲ್ಲಿ ಕೋಲ್ಕತ್ತಾ ಮೂಲದ ಸಿದ್ಧಾರ್ಥ್ ದಾಸ್ ಎಂಬ ಪತಿಯಲ್ಲಿ ಹುಟ್ಟಿದ 2 ಮಕ್ಕಳಲ್ಲಿ ದೊಡ್ಡವಳು ಈ ಶೀನಾ. ವಿಚಾರಣಾ ಮಧ್ಯದಲ್ಲಿ ಶೀನಾಳ ತಮ್ಮ ಮಿಕಾಯಿಲ್ ಈ ರಹಸ್ಯವನ್ನು ತಿಳಿಸುತ್ತಾನೆ. ಸಿದ್ಧಾರ್ಥನೊಂದಿಗೆ ದೂರವಾದ ಪರಿ ಬೋರಾ ಮಕ್ಕಳನ್ನು ತನ್ನ ತಾಯಿಯ ಮನೆಯಾದ ಗುವಾಹಟಿಯಲ್ಲಿ ಬಿಟ್ಟು ಸಂಜೀವ್ ಖನ್ನಾ ಎಂಬ ಮತ್ತೊಬ್ಬನನ್ನು ವಿವಾಹವಾಗಿ 1993ರಲ್ಲಿ ಮತ್ತೆ ಕೋಲ್ಕತ್ತಾಗೆ ಬರುತ್ತಾಳೆ. 1997ರಲ್ಲಿ ಅವರಿಗೆ ವಿದ್ಯಾ ಎಂಬ ಹೆಣ್ಣು ಮಗಳು ಜನಿಸುತ್ತಾಳೆ. ನಂತರದ ದಿನಗಳಲ್ಲಿ ಸಂಜೀವ್ ಖನ್ನಾನೊಂದಿಗೂ ದೂರವಾದ ಪರಿ ಬೋರಾ ಹಣ ಸಂಪಾದಿಸಬೇಕೆನ್ನುವ ಉದ್ದೇಶದಿಂದ ಮುಂಬೈಗೆ ಬಂದ ನಂತರ ತನ್ನ ಹೆಸರನ್ನು ಇಂದ್ರಾಣಿ ಎಂದು ಬದಲಾಯಿಸಿದ್ದಳು. ಮುಂಬೈಗೆ ಬಂದು ಪೀಟರ್ ಮುಖರ್ಜಿಯನ್ನು ವಿವಾಹವಾಗಿ ಹಣಬಲ ಬಂದ ನಂತರ ಶೀನಾಳನ್ನು ಮುಂಬೈಗೆ ಕರೆತಂದು ತನ್ನ ಸಹೋದರಿ ಎಂದು ಪರಿಚಯಿಸಿ ವಿದ್ಯಾಭ್ಯಾಸ ಕೊಡಲು ಪ್ರಯತ್ನಿಸಿದ್ದು. ಶೀನಾಳ ಮರಣಕ್ಕೆ ಕಾರಣವಾಗಿದ್ದು ತಾಯಿಗೆ ಇಷ್ಟವಿಲ್ಲದ 2 ಕಾರ್ಯಗಳನ್ನು ಶೀನಾ ಮಾಡಿದ್ದು. ಒಂದು, ಪೀಟರ್ ಮುಖರ್ಜಿಯ ಮೊದಲ ವಿವಾಹದ ಮಗನಾದ ರಾಹುಲ್ನನ್ನು ಪ್ರೀತಿಸಿದ್ದು ಹಾಗೂ ಅವನೊಂದಿಗೆ ವಿವಾಹವಾಗಲು ಬಯಸಿದ್ದು. ಅದಕ್ಕೆ ಇಂದ್ರಾಣಿಯಿಂದ ವಿರೋಧವಿತ್ತು. ಮಗಳನ್ನು ರಾಹುಲ್ನ ಪ್ರೀತಿಯಿಂದ ಬಿಡಿಸಲು ಇಂದ್ರಾಣಿ ತುಂಬ ಪ್ರಯತ್ನಪಟ್ಟರೂ ಕೂಡ ಶೀನಾ ಅದಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ರಾಹುಲ್ ಸಂಬಂಧದಲ್ಲಿ ಇಂದ್ರಾಣಿಗೆ ಮಗನಾಗಬೇಕು. ಅದಾಗಿತ್ತು ಇಂದ್ರಾಣಿಗೆ ಈ ಸಂಬಂಧ ವಿರೋಧಿಸಲು ಕಾರಣ. ಅದು ಮಾತ್ರ ಅಲ್ಲ, ಶೀನಾ ಪೀಟರ್ನ ಮಗನಾದ ರಾಹುಲ್ನನ್ನು ಮದುವೆಯಾದರೆ ತನಗೆ ಸಿಗಬೇಕಾದ ಪೀಟರ್ನ ಆಸ್ತಿ ಶೀನಾಳಿಗೆ ಸಿಗಬಹುದು ಎಂಬ ಆತಂಕ ಕೂಡ ಇತ್ತು. ಪೀಟರ್ ಹಾಗೂ ಇಂದ್ರಾಣಿ ಸೇರಿ INX ಮೀಡಿಯಾದಿಂದ ಕೊಳ್ಳೆ ಹೊಡೆದ ಹಣ ಶೀನಾ ಬೋರಾಳ ಅಕೌಂಟ್ನಲ್ಲಿ ಡೆಪಾಸಿಟ್ ಮಾಡಲಾಗಿತ್ತು. ಇದರ ವಿಷಯದಲ್ಲಿ ಉಂಟಾದ ಮನಸ್ತಾಪ ಕೂಡ ಕೊಲೆಗೆ ಕಾರಣ ಎಂಬ ತರ್ಕವೂ ಇದೆ. ತಾನು ಇಂದ್ರಾಣಿಯ ಮಗಳು ಎಂದು ಪೀಟರ್ಗೆ ಇಂದ್ರಾಣಿ ತಿಳಿಸಿರಲಿಲ್ಲ ಎಂಬುದು ಶೀನಾಳಿಗೆ ತಿಳಿದಿತ್ತು. ಈ ರಹಸ್ಯ ಮುಂದಿಟ್ಟುಕೊಂಡು ತಾಯಿಯನ್ನು ಶೀನಾ ಬ್ಲ್ಯಾಕ್ಮೇಲ್ ಮಾಡಲು ಶ್ರಮಿಸಿದ್ದಳು ಎಂದು ಆ ಸಮಯದಲ್ಲಿ ಮಾಧ್ಯಮಗಳು ಕೊಲೆಗೆ ಇನ್ನೊಂದು ಕಾರಣ ಎಂಬ ವಾದವನ್ನು ಮುಂದಿಡುತ್ತವೆ. ತನಗೆ ಮುಂಬೈನ ಬಾಂದ್ರಾದಲ್ಲಿ 3 BHK ಫ್ಲ್ಯಾಟ್ ನೀಡದಿದ್ದರೆ ಎಲ್ಲ ರಹಸ್ಯಗಳನ್ನು ಬಯಲು ಮಾಡುತ್ತೇನೆ ಎಂಬುದಾಗಿತ್ತು ಶೀನಾಳ ಬ್ಲ್ಯಾಕ್ಮೇಲ್. ಮುಂಬೈನ ಪಾಶ್ ಏರಿಯಾಗಳಲ್ಲಿ ಒಂದು ಬಾಂದ್ರಾ. ಅಲ್ಲಿ ಒಂದು 3 BHK ಫ್ಲ್ಯಾಟ್ ಎಂದರೆ ಕೋಟಿಗಟ್ಟಲೆ ಬೆಲೆ ಬಾಳುವ ಆಸ್ತಿ. ಮಗಳ ಬೆದರಿಕೆಗೆ ಬಗ್ಗಿ ಆ ಬೇಡಿಕೆ ಈಡೇರಿಸಲು ತಾಯಿಗೆ ಇಷ್ಟವಿರಲಿಲ್ಲ. ತನಿಖೆಗೆ ಸಹಕರಿಸಿದರೆ ಆತನನ್ನು ಸಾಕ್ಷಿಯಾಗಿಸುತ್ತೇವೆ ಮತ್ತು ತನಿಖೆಯಿಂದ ಕೈ ಬಿಡುತ್ತೇವೆ ಎಂಬ ಆಮಿಷ ತೋರಿಸಿ ವಿಚಾರಿಸಿದಾಗ ಡ್ರೈವರ್ ರಾಯ್ ಮತ್ತು ಸಾಕಷ್ಟು ಸೂಕ್ಷ್ಮ ವಿಚಾರಗಳನ್ನು ಬಾಯ್ಬಿಡುತ್ತಾನೆ. ಅದರಲ್ಲಿ ಕೆಲವು ಬಹಳ ಡಿಸ್ಟರ್ಬಿಂಗ್ ಆಗಿದ್ದವು. 1 ನಿಮಿಷದ ಕೋಪದಲ್ಲಿ ನಡೆದ ಕೊಲೆಯಲ್ಲ ಎಂಬುದಾಗಿತ್ತು ರಾಯ್ ನೀಡಿದ ಹೇಳಿಕೆ. ಮಾಜಿ ಪತಿ ಸಂಜೀವ್ ಖನ್ನಾ ಅವನೊಂದಿಗೆ ಸೇರಿ ಇಂದ್ರಾಣಿ ಈ ಕೊಲೆಗೆ ಸಂಚು ರೂಪಿಸಿದ್ದಳು.
ಕೊಲೆ ನಡೆಸುವ ಸ್ವಲ್ಪ ದಿನಗಳ ಮುಂಚೆ ಮೃತದೇಹ ನಾಶ ಮಾಡಲು ಸೂಕ್ತ ಸ್ಥಳವನ್ನು ನಿಗದಿ ಮಾಡಲು ತನ್ನನ್ನು ಕರೆದುಕೊಂಡು ಹೋಗಿದ್ದಳು ಎಂದು ರಾಯ್ ಪೊಲೀಸರಿಗೆ ತಿಳಿಸಿದ್ದ. ಕೊಲೆ ನಡೆದ ಹಿಂದಿನ ದಿನ ಮುಂಬೈಗೆ ಬಂದಿಳಿದ ಸಂಜೀವ್ ಖನ್ನಾ ವರ್ಲಿಯಲ್ಲಿರುವ ಹೋಟೆಲ್ ಹಿಲ್ ಟಾಪ್ನಲ್ಲಿ ಚೆಕ್ ಇನ್ ಮಾಡಿದ ನಂತರ ರಾಯ್ಗೆ ಹೇಳಿ ಒಂದು ಕಾರ್ ಕೃತ್ಯ ನಡೆಸಲು ಬಾಡಿಗೆಗೆ ತರಿಸುತ್ತಾನೆ. ಶೀನಾಳನ್ನು ಭೇಟಿ ಮಾಡಬೇಕು ಎಂದು ಇಂದ್ರಾಣಿ ತಿಳಿಸಿದಾಗ ಶೀನಾ ಮೊದಲು ಒಪ್ಪಿರಲಿಲ್ಲ. ಬಾಂದ್ರಾ ಲಿಂಕಿಂಗ್ ರೋಡ್ನ ನ್ಯಾಷನಲ್ ಕಾಲೇಜು ಬಳಿ ರಾಹುಲ್ ಡ್ರಾಪ್ ಮಾಡಿದ ಶೀನಾಳನ್ನು 2012 ಏಪ್ರಿಲ್ 24 ಸಂಜೆ 6 ಗಂಟೆಯಷ್ಟರಲ್ಲಿ ಇಂದ್ರಾಣಿ, ಸಂಜೀವ್ ಹಾಗೂ ಡ್ರೈವರ್ ಸೇರಿ ಪಿಕಪ್ ಮಾಡ್ತಾರೆ. ಅಂದು ಇಂದ್ರಾಣಿ ಮುಂದಿನ ಸೀಟ್ನಲ್ಲಿ ಹಾಗೂ ಸಂಜೀವ್ ಖನ್ನಾ ಶೀನಾಳೊಂದಿಗೆ ಹಿಂದಿನ ಸೀಟ್ನಲ್ಲಿ ಕುಳಿತಿದ್ದರು ಎಂದು ಕಾರ್ ಡ್ರೈವ್ ಮಾಡಿದ್ದ ರಾಯ್ ಹೇಳಿದ್ದು. ನಂತರ ಬಾಂದ್ರಾದ ಜನನಿಬಿಡ ಪ್ರದೇಶದಲ್ಲಿ ಯಾವುದೋ ಬೈಲೆನ್ನಲ್ಲಿ ಈ ಮೂವರು ಸೇರಿ ಕತ್ತು ಹಿಸುಕಿ ಕೊಂದೆವು ಎಂದಾಗಿತ್ತು ಆತ ಪೊಲೀಸರಿಗೆ ನೀಡಿದ ಹೇಳಿಕೆ. ಈ ಕೊಲೆಯಲ್ಲಿ ಹೆಚ್ಚು ವೈಲೆಂಟ್ ಆಗಿ ವರ್ತಿಸಿದ್ದು ಇಂದ್ರಾಣಿ ಎಂದು ರಾಯ್ ತಿಳಿಸುತ್ತಾನೆ. ಮಗಳು ತನಗೆ ಬೆದರಿಸಿ 3 BHK ಫ್ಲ್ಯಾಟ್ ಪಡೆಯಲು ನಡೆಸಿದ ಪ್ರಯತ್ನ ಅವಳ ಒಳಗೆ ಆಕ್ರೋಶವಾಗಿ ಹೊರಬಂದಿತ್ತು. ಉಸಿರುಗಟ್ಟಿ ಒದ್ದಾಡುತ್ತಿದ್ದ ಶೀನಾಳನ್ನು ನೋಡಿ ಇನ್ನು ತೆಗೆದುಕೊ ನಿನ್ನ 3 BHK ಎಂದು ತನ್ನೆಲ್ಲ ಆಕ್ರೋಶ ಹೊರಹಾಕಿದ್ದಳು. ಕೆಲ ನಿಮಿಷಗಳ ಪ್ರಯತ್ನದ ನಂತರ ಶೀನಾ ಮೃತಪಟ್ಟಳು ಎಂದು ಖಚಿತಪಡಿಸಿದ ನಂತರ ಅವರು 3 ಜನ ಸೇರಿ ಮೃತದೇಹ ರಾಯ್ಗಢದ ಕಾಡಿನಲ್ಲಿ ಹಾಕಲು ತೀರ್ಮಾನಿಸುತ್ತಾರೆ. ಸತ್ತು ಕಾರಿನಲ್ಲಿ ಬಿದ್ದಿರುವ ತನ್ನ ಮಗಳನ್ನು ಇಂದ್ರಾಣಿ ಮೃತದೇಹದ ಮುಖ ತೊಳೆದು ಕೂದಲುಗಳನ್ನು ಸರಿಪಡಿಸಿ ತನ್ನ ಮಡಿಲಲ್ಲಿ ಮಲಗಿದ ರೀತಿಯಲ್ಲಿ ಅವಳ ಅಂತಿಮ ಯಾತ್ರೆಯನ್ನು ಕೊಂಡೊಯ್ಯುತ್ತಾರೆ. ಬಾಂದ್ರಾದಿಂದ ರಾಯ್ಗಢದ ಕಾಡಿನವರೆಗಿನ ಪ್ರಯಾಣದಲ್ಲಿ ಎಲ್ಲಿಯಾದರೂ ತಾಯಿ ಇಂದ್ರಾಣಿಗೆ ತಾನು ಮಾಡಿದ ಮಹಾಪರಾಧದಿಂದ ಪಶ್ಚಾತ್ತಾಪ ಉಂಟಾಗಿತ್ತೋ, ಸ್ವಲ್ಪವಾದರೂ ಕಣ್ಣೀರು ಈ ಪ್ರಯಾಣದಲ್ಲಿ ಬಂದಿತ್ತೋ ಎಂದು ಪೊಲೀಸರಿಗೆ ನೀಡಿದ ವಿವರವಾದ ಹೇಳಿಕೆಯಲ್ಲಿ ಇಲ್ಲ. ಇಂಡಿಯನ್ ಮಿಥಾಲಜಿಯಲ್ಲಿ ಅಮ್ಮ ಎಂಬ ಸ್ಥಾನ ಅದು ದೇವರ ಸರಿಸಮಾನ. ಆದರೆ ಇದೇ ಭಾರತದಲ್ಲಿ ಯಾಕೆ ನಮ್ಮದೇ ಕರ್ನಾಟಕದಲ್ಲಿ ಹಾರ್ನರ್ ಕಿಲ್ಲಿಂಗ್ಗಳು ಹೆಚ್ಚುತ್ತಿರುವುದು ನಾವು ಕಾಣುತ್ತಿದ್ದೇವೆ. ತಮಗೆ ಇಷ್ಟವಿಲ್ಲದ ಸಂಬಂಧಕ್ಕೆ ಮಗಳು ಮುಂದಾದರೆ ಎಷ್ಟೇ ಬೆಳೆದ ಹೆಣ್ಣು ಮಗಳು ಆದರೂ ಸರಿ, ಅವಳನ್ನು ಇಲ್ಲದಂತೆ ಮಾಡಲು ಅಮ್ಮಂದಿರು ಕೂಡ ಸಹಕರಿಸುವುದು ಉಂಟು. ಅದೆಲ್ಲ ಹಳ್ಳಿಗಳಲ್ಲಿ ನಡೆಯುವ ಘಟನೆಗಳು ಎಂದು ಹೇಳುತ್ತಿದ್ದ ನಗರವಾಸಿಗಳು ಇಂದ್ರಾಣಿಯ ಅರೆಸ್ಟ್ನ ನಂತರ ಬೆಚ್ಚಿ ಬಿದ್ದಿದ್ದರು. ವಿವಾಹೇತರ ಸಂಬಂಧದಲ್ಲಿ ಹುಟ್ಟಿದ ಮಗಳು ಎನ್ನುವ ಕಾರಣಕ್ಕೆ ಶೀನಾ ಇಂದ್ರಾಣಿಗೆ ಇಷ್ಟವಿರಲಿಲ್ಲ. ಪೀಟರ್ ಮುಖರ್ಜಿ ಎಂಬ ಆಗರ್ಭ ಶ್ರೀಮಂತನನ್ನು ಮದುವೆ ಮಾಡಿಕೊಂಡ ನಂತರ, ಶತಕೋಟಿ ಶ್ರೀಮಂತರ ಸರ್ಕಲ್ನಲ್ಲಿ ಸೇರಿಕೊಂಡ ನಂತರ ತನ್ನ ಎಲ್ಲ ಸ್ಟೇಟಸ್ಗಳನ್ನು ನುಚ್ಚುನೂರು ಮಾಡಬಹುದಾದ ಆ ಸತ್ಯದ ವಿಷಯದಲ್ಲಿ ಇಂದ್ರಾಣಿಗೆ ಯಾವಾಗಲೂ ಭಯ ಇತ್ತು. ತನ್ನ ಮಗಳಿಗೆ ಅಸ್ಸಾಂನಲ್ಲಿ ಬಾಳಿ ಬದುಕಲು ಅವಶ್ಯವಿರುವ ಹಣ ಕೊಡಲು ಇಂದ್ರಾಣಿ ತಯಾರಿದ್ದರೂ ಕೂಡ ತನ್ನ ಆಡಂಬರದ ಜೀವಿತವನ್ನು ನಾಶ ಮಾಡಲು ಈ ರಹಸ್ಯಗಳನ್ನು ಮುಂದಿಟ್ಟುಕೊಂಡು ಬೆದರಿಕೆಗಳ ಮೂಲಕ ಬಂದ ತನ್ನ ಮಗಳನ್ನು ಹಿಂದೆ ಮುಂದೆ ಯೋಚಿಸದೆ ಮುಗಿಸಿಬಿಟ್ಟಳು. ಅತಿ ಬುದ್ಧಿವಂತಿಕೆಯಿಂದ ತಾನು ಮಾಡಿದ ಕೊಲೆಯನ್ನು ರಹಸ್ಯವಾಗಿಡಲು ಕೊಲೆ ನಡೆದ ನಂತರವೂ ಅನೇಕ ತಂತ್ರಗಳನ್ನು ಅವರು ಮಾಡುತ್ತಾರೆ. ಆದರೆ ತನ್ನ ಮಗಳನ್ನು ಮುಗಿಸಲು ಮಾಡಿದ ಪ್ಲ್ಯಾನ್ನಲ್ಲಿ ಅವರು ಜೊತೆ ಸೇರಿಸಿಕೊಂಡ ಒಬ್ಬ ಅವರ ಡ್ರೈವರ್ ಅವರಿಗೆ ಮತ್ತೆ ತಲೆನೋವಾಗಿ ಬಿಡುತ್ತಾನೆ. ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ ಇಂದ್ರಾಣಿ ಎಡವಿತ್ತು ಇಲ್ಲಿ ಮಾತ್ರ. ಕಾನೂನಿಗೆ ತನ್ನನ್ನು ಬಂಧಿಸಲು ಇಂದ್ರಾಣಿಯೇ ಮುಚ್ಚಿ ಹಾಕಲು ಬಿಟ್ಟು ಹೋದ ಒಂದೇ ಒಂದು ಲೂಪ್ ಹೋಲ್. ಮುಂಬೈ ಪೊಲೀಸರಿಂದ ತನಿಖೆಯನ್ನು ಹೊತ್ತುಕೊಂಡ CBI ಈಗ ವಿಚಾರಣಾ ಕೋರ್ಟ್ನಲ್ಲಿ ಈ ಕೇಸನ್ನು ವಾದಿಸುತ್ತಿರುವುದು. ಕ್ರಿಮಿನಲ್ ಕೇಸ್ಗಳಲ್ಲಿ ವಿಶಾಲವಾಗಿ ನಡೆಯುವ ವಿಚಾರಣಾ ಪ್ರಕ್ರಿಯೆಯಲ್ಲಿ ಹಣ ಮತ್ತು ಪ್ರಭಾವ ಇರುವಂಥವರು ವಿಚಾರಣೆಗಳನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ನಾವು ಅನೇಕ ಕೇಸ್ನಲ್ಲಿ ಕಂಡಿದ್ದೇವೆ. ಒಬ್ಬ ನಿರಪರಾಧಿಯು ಶಿಕ್ಷಿಸಕೂಡದು ಎಂಬ ಕಾರಣಕ್ಕಾಗಿ ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿ ಇರುವ ಲೂಪ್ ಹೋಲ್ಗಳನ್ನು ಪ್ರಯೋಜನಪಡಿಸಿ ಆರೋಪಿಗಳು ಸುಲಭದಲ್ಲಿ ಹೊರಬರುವುದು ಉಂಟು. ಅದರ ನಂತರ ಒಂದೂ ನಡೆದಿಲ್ಲ ಎಂಬಂತೆ ಬರುವ ದಿನಗಳಲ್ಲಿ ಸಂತೋಷದಿಂದ ಕಳೆಯುವಂಥದ್ದನ್ನು ಅನ್ಯಾಯಕ್ಕೆ ಒಳಗಾದವರು ಸಂಬಂಧಿಕರು ನೋಡಿ ನಿಲ್ಲುವಂಥದ್ದು ಇದೆ. ಈ ಕೇಸ್ನಲ್ಲಿ ಆರೋಪಿಗಳಿಗೆ ಯಾವ ಶಿಕ್ಷೆಯಾಗುತ್ತದೆ ಎಂದು ಕಾದು ನೋಡಬೇಕಾಗಿದೆ.